ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ. ಇವತ್ತಿನ ದಿವಸ ಒಂದು ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹಾಕ್ತಾಯಿದ್ದೀನಿ ಏನು ದೋಸೆ ಅಂತ ನಾನೀಗ ತೋರಿಸ್ಕೊಡ್ತೀನಿ ಯಾವ ದೋಸೆ ಅಂತ. ಇದು ಫಸ್ಟಿಗೆ ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ದೋಸೆ ಈ ಥರ ಬಂತು, ಈ ಹಂಚ್ ಮೇಲೆ ಹಾಕಿದ್ದು. ನೋಡಿ, ಈ ಕಡೆ ಇನ್ನೂ ನಾನ್ ಸ್ಟಿಕ್ಕಲ್ಲೂ ಇಟ್ಟಿದ್ದೀನಿ ಆ ದೋಸೆನ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ದೋಸೆ ಇದೇ ಥರ ತೆಳುಗೆ ಮಾಡೋದು. ಇದು ನೀರು ದೋಸೆ ಥರನೇ, ಆದರೆ ಇದಕ್ಕೆ ನಾನು ಕಾಯಿ ಅಕ್ಕಿ ಮಾಡ್ತೀನಿ. ಸ್ವಲ್ಪ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಕಾಯಿ, ಒಂದು ಭಾಗ ಕಾಯಿ ಹಾಕಿ ಮಾಡ್ತಾಯಿರೋದು. ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಮಾಡ್ಕೊಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟಿಗೆ ಸ್ವಲ್ಪ ಎದಣೋದಿಲ್ಲ, ಆಮೇಲೆ ಅದು ಈಸಿಯಾಗಿ ಎದಣುತ್ತೆ ದೋಸೆ ಇದು. ಈಗ ನೋಡಿ, ದೋಸೆ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಈ ಥರ ಹಾಕೋದು ಹೀಗೆ, ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಾಮೂಲಿ ಉದ್ದಿನ ದೋಸೆ ಥರ ಬೇಗ ಹೇಳೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಾನು ಈ ಮೆಜರ್ಮೆಂಟ್ ಲೋಟದಲ್ಲಿ ರಾತ್ರಿಯೇ ಒಂದು ಲೋಟ ಅಕ್ಕಿ ನೆನಕ್ಕೆ ಹಾಕಿದ್ದೆ. 5 ಜನಕ್ಕೆ ಇಷ್ಟು ಅಕ್ಕಿ ಸಾಕಾಗುತ್ತೆ. ಮತ್ತು ಒಂದು ಬೌಲಷ್ಟು ನೋಡಿ, ಈ ಥರ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ. ಈಗ ರುಬ್ಬೋಣ. ನಾನೀಗ ಬೆಳಿಗ್ಗೆನೇ ಎದ್ದು ರುಬ್ಬಿ ಮಾಡೋ ಅಂಥದ್ದು ಇದು. ರಾತ್ರಿ ನೆನಕ್ಕೆ ಹಾಕಿ, ಇಲ್ಲ ಬೆಳಗ್ಗೆ ನೆನಕ್ಕೆ ಹಾಕಿ ಸಂಜೆ ರುಬ್ಬಿ ಮಾಡೋ ಅಂಥದ್ದು. ನಾನು ಬೆಳಗ್ಗೆ ತಿಂಡಿಗೆ ಅಂತಲೇ ನೆನೆ ಹಾಕಿದ್ದೆ, ಹಾಗಾಗಿ ಬೆಳಗ್ಗೆ ರುಬ್ಬಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸಿಹಿ ಚಟ್ನಿ ಅಂತ, ಕಾಯಲು ಅಂತಲೂ ಹೇಳ್ಬೋದು, ಸಿಹಿ ಚಟ್ನಿ ಅಂತಲೂ ಹೇಳ್ಬೋದು. ಅದನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಚಟ್ನಿ ಮಾಡ್ತಾಯಿಲ್ಲ ನಾನು. ನೋಡಿ, ಈ ಥರ ಹೇಳಿದೆ ಬೇಗ ದೋಸೆ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಗ ಹೇಳೋದಿಲ್ಲ ಇದು, ನಿಧಾನಕ್ಕೆ ಮಾಡ್ಕೋಬೇಕು ಇದನ್ನು. ಹಾಗಾಗಿ ಆದಷ್ಟು 2 ಹಂಚಿದ್ರೆ ಬೇಗ ಆಗುತ್ತೆ. ಹಿಂಗೆ 2 ಹಂಚು ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಕಡೆ ನಿಧಾನ ಹೇಳ್ತಾಯಿದ್ದೆ ನೋಡಿ. ಇದು ಸಿಹಿ ಚಟ್ನಿ, ಇದು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ನೋಡಿ ತೋರಿಸ್ಕೊಡ್ತೀನಿ ನಾನೀಗ. ಇದು ನಾನು ಒಂದು ಅರ್ಧ ಬೌಲಷ್ಟು ವೈಟ್ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅಂತಾರಲ್ಲ, ಅದನ್ನು ಸ್ವಲ್ಪ ಈ ಥರ ಹುರ್ಕೋಬೇಕು. ಈ ಥರ ಹುರ್ಕೊಂಡು ಇದಕ್ಕೆ ಕಾಯಿ ಮತ್ತು ಬೆಲ್ಲ ಹಾಕಿ ನಾನು ರುಬ್ತಾ ಇರೋದು. ಇಷ್ಟು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಹುರಿಯೋದು ಬೇಡ. ನೀವು ಬೇಕಾದ್ರೆ ಕಪ್ಪೆಳ್ಳಿದ್ರೆ ಕಪ್ಪೆಳ್ಳನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಎಳ್ಳು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಈಗ ಕಾಯಿ ಹಾಕ್ತಾಯಿದ್ದೀನಿ. ಆದಷ್ಟು ಫ್ರೆಶ್ ಕಾಯಿ ತೊಗೊಳ್ಳಿ ಫ್ರೆಂಡ್ಸ್, ಹಳೇದೆಲ್ಲ ತೊಗೋಬೇಡಿ. ಆಮೇಲೆ ಒಂದು 3 ಏಲಕ್ಕಿ ಹಾಕಿ ಫಸ್ಟ್ ರುಬ್ಕೊತೀನಿ, ಆಮೇಲೆ ನಾನು ಬೆಲ್ಲನ ಹಾಕಿ ರುಬ್ತೀನಿ. ಯಾಕೆಂದರೆ ಬೆಲ್ಲ ಮೊದಲಿಗೆ ಹಾಕಿದ್ರೆ ಇದು ನುಣ್ಣಗಾಗೋದಿಲ್ಲ. ಹಾಗಾಗಿ ಫಸ್ಟ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಬೆಲ್ಲ ಹಾಕ್ತೀನಿ. ಅದು ದೋಸೆಗೆ ಈ ಥರ ಸಿಹಿ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೇಕು ಅಂದರೆ ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು. ನಾನಿಲ್ಲಿ ಸಿಹಿ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ.